ನನ್ನ ಹೆಸರು ಶಾಂತ ಅಂತ. ನನಗೊಬ್ಬಳು ಮಗಳಿದ್ದಾಳೆ, ರಮ್ಯಶ್ರೀ ಅಂತ. ಅವಳು ಹುಟ್ಟಿದಾಗ ಡಿಸೇಬಲ್ ಅಂತ ನನಗೆ ಗೊತ್ತಾಗಿದ್ದು ಒಂದು 5 ತಿಂಗಳು ಆದಮೇಲೆ. ಹೇಗೆ ಅಂದರೆ ಅದು ನೆಕ್ ಬ್ಯಾಲೆನ್ಸ್ ಇರಲಿಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಬಟ್ ಆಮೇಲೆ ಡಾಕ್ಟ್ರ ಕನ್ಸಲ್ಟ್ ಮಾಡಿದಾಗ ಅವಳು ಹೇಳಿದ್ಲು ಮೇಯ್ನಾಗಿ ಈ ಥಂಬ್ ಓಪನ್ ಆಗ್ತಿರಲಿಲ್ಲ ಅವಳಿಗೆ. ಫಸ್ಟ್ ಆವಾಗಲೇ ನನಗೆ ಗೊತ್ತಾಗಿದೆ ಐಡೆಂಟಿಫಿಕೇಷನ್ ಏನಂತ ಈ ಡಿಸೇಬಿಲಿಟಿಗೆ. ಅಲ್ಲೋಗಿ ನೋಡಿದಾಗ ಅವ್ರು ಹೇಳಿದ್ರು, ನ್ಯೂರಾಲಜಿಸ್ಟು, ಡಿಲೇ ಆಫ್ ಮೈಲ್ಸ್ಟೋನ್ ಅಂತ ಹೇಳಿದ್ರು. ಮೇಯ್ನ್ ಥಿಂಗ್ ಅದಕ್ಕೆ ಟ್ರೀಟ್ಮೆಂಟ್ ಏನಂದರೆ ಮೇಯ್ನಾಗಿ ಎಕ್ಸಸೈಸ್, ಫಿಸಿಯೋಥೆರಪಿ ಅಷ್ಟೇ ಅಂತ ಹೇಳಿದ್ದಾರೆ. ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಬಟ್ ಅದು ಎಷ್ಟು % ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಸಮಯಕ್ಕೆ ಅವಳು ನಾನು ನಡಿಬೇಕು ಅಂತ ಅವಳ ಮೈಂಡಿಗೆ ಬರೋ ಹೊತ್ತಿಗಾಗಲೇ ಅವಳಿಗೆ ಕೈಕಾಲೆಲ್ಲ ಫ್ರೀ ಇರಬೇಕು. ಅದಕ್ಕಾಗಿ ಆ ಟ್ರೀಟ್ಮೆಂಟ್ ಏನಂದರೆ ಫಿಸಿಯೋಥೆರಪಿ ಮೇಯ್ನ್. ಅಲ್ಲಿಂದ ನಾನು 6 ಮಂತ್ಸಿಂದ ನಾನು ಫಿಸಿಯೋಥೆರಪಿಗೆ ಅವಳನ್ನ ಮಾಡಿಸ್ತಾನೆ ಇದ್ದೀನಿ. ಮನೇಲೂ ಅದೇ ಥರ ನಾವು ಕೋಪ್ರೇಟ್ ಮಾಡ್ತಿದ್ದಾರೆ ಮನೇಲಿರೋ ಮೆಂಬರ್ಸ್ ಎಲ್ಲ. ಫಿಸಿಕಲಿಗಿಂತ ಮೆಂಟಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಅವಳಿಗೆ. IQ ತುಂಬ ಚೆನ್ನಾಗಿದೆ. ಬಟ್ ಈಗ ಅವಳಿಗೆ ಕಂಪ್ಯೂಟ್ರಲ್ಲಿ ಹೇಳ್ಕೊಡ್ತಿದ್ದಾರೆ, ಟೈಪ್ ಮಾಡಿನೇ ತೋರಿಸ್ಬೇಕು ಆ ಥರ. ಅವಳಿಗೆ ಸೈನ್ ಲ್ಯಾಂಗ್ವೇಜ್ ಬೇಡ ಅಂತ. ನಮ್ಮ ಹೆಸರು ರಾಜು ಅಂತ. ನಮ್ಮ ಮಗ ದರ್ಶನ್ ಅಂತ, 2ನೇ ಮಗು. ಅವ್ರಿಗೆ ಹುಟ್ಟಿದಾಗ ಚೆನ್ನಾಗಿದ್ದ. 3 ವರ್ಷ ಆದಮೇಲೆ ಒಂಥರ ಜಾಂಡೀಸ್ ಥರ ಬಂತು. ಜಾಂಡೀಸ್ ಆದಮೇಲೆ ಏನೋ ಜಾಂಡೀಸ್ ಬಂದಿಂದ ಹಾಸ್ಪಿಟಲ್ ತೋರಿಸ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. 5 ಮಂತ್ಸ್ ಆದಮೇಲೆ ನಮಗೆ ಡಯಾಲಿಸಿಸ್ ಅಂತ ಗೊತ್ತಾಯಿತು. ಆಮೇಲೆ ನಮಗೆ ಎಲ್ಲೆಲ್ಲೋ ತೋರಿಸಿದ್ವಿ. ಆಮೇಲೆ ಬೇರೆ ಕಡೆ ಎಲ್ಲಾದರೂ ಇಲ್ಲ, ಮಗುಗೆ ಫುಲ್ 50% ಡ್ಯಾಮೇಜ್ ಆಗಿದೆ, ಬ್ರೈನು ಇಂಪ್ರೂವ್ ಆಗೋಲ್ಲ ಅಂತೇಳಿ ಎಲ್ಲ ಸ್ವಲ್ಪ ನಮಗೆ ನೆಗ್ಲೆಕ್ಟ್ ಮಾಡಿದ್ರು ಡಾಕ್ಟ್ರುಗಳು ಬೇರೆ ಕಡೆ. ಒಂದು 5 ಮಂತ್ಸಿಂದ ಒಂದು 2 ಇಯರ್ಸ್ವರೆಗೂ ನಾವು ಎಕ್ಸಸೈಸ್ ಮಾಡಿಸಿದ್ವಿ. ಎಕ್ಸಸೈಸ್ ಮಾಡಿಸು ನಮಗೇನು ಅಷ್ಟೊಂದು ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ. ಆಮೇಲೆ ಹಂಗೆ ಮನೆಯಲ್ಲೇ ಎಕ್ಸಸೈಸ್ ಮಾಡಿದ್ವಿ. ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ತೋರಿಸ್ತಾ ಇದ್ವಿ. ಆಮೇಲೆ ನಮಗೆಲ್ಲೂ ಇಂಪ್ರೂವ್ಮೆಂಟ್ ಸರಿಯಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು. ಆಮೇಲೆ ಒಂದು ಸರಿ ಇಲ್ಲಿ ಆಶಾ ಫೌಂಡೇಶನ್ ಅಂತೇಳಿ ಇಲ್ಲಿ ಯಾರಾದ್ರೂ ಒಂದು ಮಗುನ ಕರ್ಕೊಂಬರ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಫಿಸಿಯೋಥೆರಪಿ ಮಾಡ್ತಾರೆ, ಫೀಸ್ ಥೆರಪಿ ಮಾಡಿಸ್ತಾಯಿದ್ದೀವಿ, ಸ್ಪೆಷಲ್ ಎಕ್ಸಸೈಸ್ ಮಾಡಿಸ್ತಾಯಿದ್ದೀವಿ, ಎಲ್ಲ ಚೆನ್ನಾಗಿದೆ. ಈಗ ಬಂದು 12 ಇಯರ್ಸ್ ಇನ್ನು ಮಗುಗೆ. 12 ಇಯರ್ಸ್ಗೆ ಎಷ್ಟೋ ಬೆಟರ್ ಆಗಿದೆ ಮಗು, ತುಂಬ ಇಂಪ್ರೂವ್ ಆಗ್ತಾಯಿದೆ.